ರಾಜ್ಯ ಎಲ್ಲ ಒಂದು ಕೆಟ್ಟ ಸಂದೇಶವನ್ನು ಕೊಡ್ತಾ ಇದೆ. ಈ ನೆಲದ ಮಣ್ಣಿನ ಜನರ ಭಾವನೆಗೆ ಮಾಡ್ತಕ್ಕಂಥ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸವನ್ನ ಪೊಲೀಸ್ ಕಮಿಷನರ್ ಅವ್ರ ಆಡಳಿತವನ್ನ ಇವತ್ತೆಲ್ಲ ಒಂದು ಹಿಟ್ಲರ್ನ ಮುಖವಾಡ ಹಾಕೊಂಡು ಇವತ್ತು ಪೊಲೀಸ್ ರಾಜ್ಯವನ್ನ ಮಾಡಿದ್ದಾರೆ. ಇದಕ್ಕೆ ನಮ್ಮ ಧಿಕ್ಕಾರವನ್ನು ಹೇಳ್ತೀವಿ. ಪೊಲೀಸರು ಹೋರಾಟಗಾರನ ವಶಕ್ಕೆ ಪಡ್ಕೊಳ್ತಿದ್ದಾರೆ, ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಏನು ಕಾರಣ ಸರ್? ಅವರು ನೋಟಿಸ್ ಕೊಡ್ಲಿ, ಹತ್ತಿಕ್ಲಿ, ನಮ್ಮನ್ನು ಜೈಲಿಗೆ ಹಾಕ್ಲಿ, ನಮ್ಮನ್ನು ಗುಂಡು ಹೊಡೆದಾಕ್ಲಿ, ನಮ್ಮ ಧ್ಯೇಯ ಈ ನಾಡಿನ ಪರ, ನಮ್ಮ ಪ್ರಾದೇಶಿಕ ಇಚ್ಛಾಪರ. ಇದನ್ನೆಲ್ಲ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ನಿಮ್ಮನ್ನು ಕೂಡ ಬಂಧಿಸುವಂತಹ ಸಾಧ್ಯತೆ ಇದೆ. ಹೋರಾಟವನ್ನ ಪ್ರತಿ ಬಾರಿ ಮಾಡಿದಾಗಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಹೋರಾಟಗಾರರಿಗೆ ಎದುರಾಗ್ತಾನೆ ಇದೆ. ಯಾಕೆ ಹೀಗೆ ಅಂತ ಹೇಳಿ ಇದು ಪ್ರಹಸನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರಾದೇಶಿಕ ಇಚ್ಛಾಶಕ್ತಿ ಇಲ್ದಲೇ ಇರೋ ಅಧಿಕಾರಿಗಳು ನಾಡಿನ ಹಿತಕ್ಕಾಗಿ ಮಾಡ್ತಾ ಇದ್ವಿ. ಗಡಿ, ನೆಲ, ಜಲ, ಸಂಸ್ಕೃತಿ, ಸಂಸ್ಕಾರ, ನಮ್ಮ ಭಾಷೆ ಎಲ್ಲದಕ್ಕೂ ಅನ್ಯಾಯ ಆಗಿದೆ. ಅದ್ರ ಕೊಟ್ಟರೆ ಜನರ ಭಾವನೆಯನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಳಿ ಅಂತ ಹೋರಾಟ ಮಾಡ್ತಾ ಇದೀವಿ. ಅವರು ಬಂಧನ ಮಾಡ್ಲಿ, ಗುಂಡಿಟ್ಟು ಸಾಯಿಸ್ಲಿ, ಹೋರಾಟಗಾರ ಸಿದ್ಧಾಂತವನ್ನು ಅವ್ರು ಅನ್ಸಕ್ಕಾಗಲ್ಲ. ನಮ್ಮ ಹೋರಾಟ ದೃಢ, ನಾವು ಮಾಡೇ ಮಾಡ್ತೀವಿ. ನಾಡಿನ ಗಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ, ನಮ್ಮ ಉದ್ಯೋಗ, ನಮ್ಮ ಹಕ್ಕು ಇವೆಲ್ಲವನ್ನು ಸೇರಿಸಿ ಮಾಡ್ತಾ ಇದ್ದೀವಿ. ಪೊಲೀಸ್ ಗುಂಡಾಗಿರಿ ಒಳ್ಳೆಯದಲ್ಲ. ದಮನ ಮಾಡಿದಕ್ಕೆ ಹೋರಾಟ ನಿಲ್ಲಲ್ಲ.